ಫ್ಯಾನ್ಸ್ ಎಲ್ಲ ಸಿನಿಮಾ ನೋಡಿದ್ರಿ, ಸಿನಿಮಾ ರಿವ್ಯೂ ಎಲ್ಲರಿಗೂ ಗೊತ್ತಿರೋಂಥದ್ದು ಹೇಗಿದೆ ಅಂತೇಳಿ. ನೀವು ನಿನ್ನೆ ಮಾತಾಡುವಾಗ ಹೇಳ್ತೀವಿ ನಾನು ಇನ್ನೂ ಸಿನಿಮಾ ನೋಡಿಲ್ಲ, ಸ್ವಲ್ಪ ನೋಡಿದ್ದೀನಿ ಅಂತೇಳಿ. ಬಟ್ ಇವತ್ತು ಫ್ಯಾನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿಲ್ಲ ಅಂದರೆ ನಾನು ಹೇಳಿದ್ದು ಎಡಿಟಿಂಗಲ್ಲೆಲ್ಲ ಕೂತಾಗ ನಾವು ನೋಡಿದ್ದೀವಿ. ಫಸ್ಟ್ ಕಾಪಿ ಬಂದಮೇಲೆ ನೋಡಿರಲಿಲ್ಲ ನನಗೆ. ಫಸ್ಟ್ ಬೇಸಿಕ್ಲಿ ಬಿಕಾಸ್ ಆ ಫಸ್ಟು ಟೈಟಲ್ ಕಾರ್ಡ್ ಬರುತ್ತಲ್ಲ ನಮ್ಮ ತಾಯಿದು, ನನಗೆ ಅದು ನೋಡೋ ಶಕ್ತಿ ಇರಲಿಲ್ಲ. ಬಟ್ ಇವತ್ತು ಬಿಡಪ್ಪ, ನನ್ನ ಫ್ರೀಯಾಗಿ ನಾನು ಮಾತಾಡ್ತೀನಿ, ಅಲ್ಲಿ ನೋಡು ಇಲ್ಲಿ ನೋಡು ಅಂದ್ರೆ ಹಿಂಗೆ ಅದು. ಬಟ್ ಇವತ್ತು ನೋಡಿದೆ ಸರ್, ಇವತ್ತು ನೋಡಿದ್ದು ಖುಷಿ ಆಯಿತು. ನನ್ನ ನರ್ತಕಿಗೆ ಐ ಥಿಂಕ್ ವಿಲನ್ನಿಗೆ ಬಂದಿದ್ದೆ ನಾನು, ಅಂದರೆ ಸಿನಿಮಾ ನೋಡೋಕ್ಕಲ್ಲ, ಇಲ್ಲಿದ್ದೆ. ತುಂಬ ವರ್ಷ ಆದಮೇಲೆ ಒಂದು ಥಿಯೇಟ್ರಲ್ಲಿ ಈ ಥರ ನರ್ತಕಿಯಲ್ಲಿ ಕೂತ್ಕೊಂಡು ನೋಡಿದ್ದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಕ್ರೌಡ್ ಕೂಡ ಭಾಳ ಪೀಸ್ಫುಲ್ಲಾಗಿ ಬಿಹೇವ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವುಗಳಿದ್ರಿ ಅನ್ಕೋತೀನಿ. ಥ್ಯಾಂಕ್ ಯು. ಸರ್, ಇನ್ನು ಕನ್ನಡದಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ನೋಡಿದ್ರಿ. ಆ್ಯಂಡ್ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಸಿನಿಮಾದಲ್ಲಿ ಮ್ಯಾಕ್ಸ್ ಟಾಪ್ 1 ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತಮಿಳು ತೆಲುಗಲ್ಲಿ ರೆಸ್ಪಾನ್ಸ್ ಹೇಗಿದೆ, ಹಾಗೆ ಮಲಯಾಳಂಗೆ ಡಬ್ ಆಗುವಂತಹ ಯೋಚನೆ ಏನಾದರೂ ಇದೆಯಾ ಅಂತ? ಬಿಕಾಸ್ ನಿಮ್ಮ ವೈಫ್ ಮಲಯಾಳ ಮಾತಾಡ್ತಾರೆ, ನೀವು ಕೂಡ ಟ್ರೈ ಮಾಡ್ತಾ ಇದ್ರೆ ಅನ್ನೋ ಮಾಹಿತಿ ಇದೆ. ನಿಮ್ಮ ಪ್ರಶ್ನೆ ನನ್ನ ವೈಫ್ ಮಲಯಾಳಂ ಮಾತಾಡ್ತಾಳಂತನ ಯಾವ ಥರ? 2 ಕ್ವಶನ್ ತಗೊಂಡೆ ಸರ್ ನಾನು. ಇಲ್ಲ, ತುಂಬ ಹೇಳಿದ್ರೆ ನನಗೆ ಕನ್ಫ್ಯೂಸ್ ಆಗೋಯ್ತು. ಈಗ ಪ್ರಶ್ನೆ ಯಾವುದು? ಅದನ್ನೇ ತಗೊಳ್ಳಿ ಸರ್. ಏನು? ವೈಫ್ ಅವರು ಮಲಯಾಳಂ ಮಾತಾಡ್ತಾರೆ, ನೀವು ಕೂಡ ಇವಾಗ ಟ್ರೈ ಮಾಡ್ತಾ ಇದ್ದೀರಾ. ಸೊ ಮಲಯಾಳಂಗೆ ಡಬ್ ಆಗುವ ಇಲ್ಲ, ನನಗೆ ಭಾಷೆ ತುಂಬ ಕಷ್ಟ ಇದೆ, ಕಲಿಯೋಕ್ಕಾಗ್ತಾ ಇಲ್ಲ. ಬಟ್ ಐ ಥಿಂಕ್ ಈ ಬರೋ ವಾರ ರಿಲೀಸ್ ಆಗ್ತಾ ಇದೆ. ಹಿಂದಿಯಲ್ಲೂ ಮೋಸ್ಟ್ಲಿ ಅನಿಸುತ್ತೆ, ಗೊತ್ತಿಲ್ಲ ನನಗೆ, ಇನ್ನೂ ಕನ್ಫರ್ಮ್ ಇಲ್ಲ. ನಾನು ಫಸ್ಟೇ ಹೇಳಿದ್ದೆ, ನಾನು ಆ್ಯಕ್ಚುಲಿ ಇದು ಒಂದು ಅಪ್ಪಟ, ನಾನು ಪ್ಯಾನ್ ಇಂಡಿಯಾ ಅಂತಂದರೆ ಮಾಡೋ ಟೈಮಿಂದನೇ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೋಗೋ ಸ್ಟೈಲ್ ಬೇರೆ ಇರುತ್ತೆ. ಇದು ನಾನು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಮಾಡಿದ್ದು ಕನ್ನಡಕ್ಕಂತಾನೆ. ಬಟ್ ಒಂದ್ಸತಿ ನಿಮಗೆ ಒಂದು ಮಾರ್ಕೆಟ್ ಅಂತ ಕ್ರಿಯೇಟ್ ಆದಾಗ ಎಲ್ಲ ಭಾಷೆಯಲ್ಲೂ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅ ಪ್ಯೂರ್ ಕನ್ನಡ ಫಿಲ್ಮ್, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಅದಕ್ಕೆ ಬೇರೆ ಯಾವ ಭಾಷೆಯಲ್ಲೂ ಸರ್, ಒಂದು ನಿಮಿಷ ಮಾತು, ಬೇರೆ ಯಾವ ಭಾಷೆಯಲ್ಲೂ ಆ್ಯಕ್ಚುಲಿ ನಾನು ಡಬ್ ಮಾಡಿಲ್ಲ, ನನ್ನ ವಾಯ್ಸ್ ಇಲ್ಲ. ಆ್ಯಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ನಾವು ಹೋದಾಗ ಹೋಗೋ ರೀತಿ ಬೇರೆ ಇರುತ್ತೆ, ನಾವೇ ಎಲ್ಲದಕ್ಕೂ ವಾಯ್ಸ್ ಕೊಟ್ಟಿರ್ತೀವಿ. ಬಟ್ ವೆರಿ ನೈಸ್ಲಿ ಐ ಆಮ್ ವೆರಿ ಹ್ಯಾಪಿ ದಟ್ ತಮಿಳಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ತುಂಬ ದೊಡ್ಡವರು ನೋಡಿದ್ದಾರೆ. ನಾಳೆ ಇಡೀ ಡೈರೆಕ್ಟರ್ ಅಸೋಸಿಯೇಷನ್ಸ್ ನೋಡ್ತಾ ಇದೆ. ದೊಡ್ಡ ವ್ಯಕ್ತಿಗಳದೆಲ್ಲ ಫೋನ್ಗಳು ಬಂದಿದೆ. ಹೆಸರು ಏನು ಅಂತ ಕೇಳೋಕ್ಕೆ ಹೋಗ್ಬಿಡಿ, ಅವ್ರದ್ದೇ ಟ್ವೀಟ್ಗಳು ಬರ್ತಾವೆ. ಆಮೇಲೆ ನೋಡಿ, ತುಂಬ ಖುಷಿಯಾಗಿದೆ. ವೆರಿ ಬಿಗ್ ಆ್ಯಕ್ಟರ್ಸ್ ಹೂ ವಿ ಹ್ಯಾವ್ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಆ್ಯಂಡ್ ಆಲ್ ಹ್ಯಾವ್ ಸೀನ್ ದ ಫಿಲ್ಮ್ಸ್. ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇದು ಒಂದು ಸಿನಿಮಾ ಅಂತಲ್ಲ, ಅವ್ರಿಗೆ ಏನೋ ಖುಷಿ ಕೊಟ್ಟಿದೆ ಈ ಸಿನಿಮಾ. ಸೊ ಅದಕ್ಕೋಸ್ಕರ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. 7 days ಸಿನಿಮಾ ರಿಲೀಸ್ ಕರೆ ಬರ್ತಾ ಇದೆ ಅಂತ ನೀವು ಈಗ ಹೇಳಿದ್ರಿ. ರಾಜಮೌಳಿ ಅವರು ಟ್ವೀಟ್ ಮಾಡಿದ್ದಾರೆ ಈ ಹಿಂದೆ, ಅದ್ರ ಬಗ್ಗೆ ಸಂತಸ ಕೂಡ ವ್ಯಕ್ತಪಡಿಸಿದ್ರಿ ನೀವು. ಆ್ಯಂಡ್ ಏನಾಗ್ತಾ ಇದೆ ಅಂತಂದರೆ 2 yearsಗೆ ಒಂದು ಸಿನಿಮಾ ಬರ್ತಾ ಇದೆ, ದೊಡ್ಡ ಸ್ಟಾರ್ಗಳು. ಸೊ ಇದರಿಂದಾಗಿ ಕನ್ನಡ ಇಂಡಸ್ಟ್ರಿಗೆ ಹಿನ್ನಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಕನ್ನಡ ಚಿತ್ರರಂಗಕ್ಕೆ ಒಂದು ಉದ್ಧಾರ ಆಗ್ಬೇಕಾದ್ರೆ ಏನು ನಡಿಬೇಕು ಅಂತ ನಿನ್ನೆ ಪ್ರೆಸ್ ಮೀಟಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದೀನಿ. ಫಸ್ಟ್ ಅದನ್ನು ಫಾಲೋ ಮಾಡೋಣ. ಒಬ್ರಿಗೊಬ್ರು ತಂದಿಡೋದಾಗಲಿ, ಯಾರಿಗೋ ಟಾಂಟ್ ಕೊಟ್ರು ಅನ್ನೋದಾಗಲಿ, ಆ್ಯಂಡ್ ಅದೆಲ್ಲ ನಿಂತರೆ ಫಸ್ಟು ಇಂಡಸ್ಟ್ರಿಗೆ ಒಂದು ಒಳ್ಳೆ ಭವಿಷ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತವ. ಆಮೇಲೆ ಸ್ಟಾರ್ಸ್ಗಳು 2 ವರ್ಷ ಸಿನಿಮಾ ಮಾಡಬೇಕು ಅಂತ ಯಾರೂ ಅಂದ್ಕೊಂಡಿಲ್ಲ. ಅದು ಯಾಕೆ ಆ ಥರ ಬೈಗಳ ಥರ ಬರ್ತಾ ಇದೆ ಗೊತ್ತಿಲ್ಲ. ಬಟ್ ಐ ಆಮ್ ನಾಟ್, ವಿ ಆರ್ ಟ್ರೈಯಿಂಗ್. ಬಟ್ ಏನೂ ಮಾಡೋಕ್ಕಾಗ್ತಲ್ಲ. ವಿಲ್ ಡೆಫಿನೆಟ್ಲಿ ಡೂ ಆರ್ ಬೆಸ್ಟ್. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ನಾವು ಮಾಡಿಲ್ಲ ಅಂದರೆ ಬರೋಲ್ಲ ಅಂತ ಇಲ್ಲ. ಬಟ್ ಹೊಸೊಬ್ಬರುಗಳು ಸಿನಿಮಾ ನೀವು ನೋಡೋಕ್ಕೆ ಹೋದ್ರೂ ನನ್ನ ಅನಿಸಿಕೆಯಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ, ತುಂಬ ಒಳ್ಳೊಳ್ಳೆ ಕಥೆಗಳು ಮಾಡಿದ್ದಾರೆ. ಅವ್ರದ್ದೆಲ್ಲ ಸಿನಿಮಾ ಹೋದ್ರೇ ಇಂಡಸ್ಟ್ರಿ. ಬರೀ 2-3 ಸ್ಟಾರ್ಸ್ದು ಸಿನಿಮಾ ಬಂದರೆ ಮಾತ್ರ ಅಲ್ಲ. ಐ ಥಿಂಕ್ ಎವ್ರಿಬಡೀಸ್ ಫಿಲ್ಮ್ ಹ್ಯಾಸ್, ಎವ್ರಿಬಡಿ ಅಂದರೆ ಅಟ್ಲೀಸ್ಟ್ ದ ಗುಡ್ ಒನ್ಸ್. ಒಳ್ಳೊಳ್ಳೆ ಸಿನಿಮಾ ಹೊಸೊಬ್ಬರದ್ದು ಬಂದಿಲ್ಲ ಅಂತ ಖಂಡಿತ ಅಲ್ಲ. ಅದು ಏನೋ ಗೊತ್ತಿಲ್ಲ, ಇಲ್ಲಿ ಜನಗಳಿಂದ ನಾವು ಪ್ರೋತ್ಸಾಹ ಬರಬೇಕು ಕನ್ನಡ ಚಿತ್ರಗಳಿಗೆ ಅಂತ ನಾನು ಅನ್ಕೊಂತೀನಿ. ಐ ಥಿಂಕ್ ಇಂಡಸ್ಟ್ರಿ ವಿಲ್ ಸರ್ವೈವ್. ಸರ್, ಫ್ಯಾನ್ಸ್ಗಳ ಜೊತೆಗೆ ಸಿನಿಮಾ ನೋಡಿ ಆ ಕ್ರೇಜ್ನ ಅನುಭವಿಸೋದು ಹಿಂಗೆ ಅಷ್ಟೇನಲ್ಲ, ತುಂಬ ಸರಿ ನೋಡಿ ಮಾಡಿದ್ದೀರಿ ಕೂಡ. ಬಟ್ ಈ ಸಿನಿಮಾ ಪರ್ಟಿಕ್ಯುಲರ್ ಬಂದಾಗ ಕಂಪ್ಲೀಟಾಗಿ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಎಮೋಷನ್ ತೊಗೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಇವತ್ತು 7 days ಆಗಿದೆ ಸರ್ ಸಿನಿಮಾ ರಿಲೀಸ್ ಆಗಿ. ಇವತ್ತು ಕೂಡ ಫಾಸ್ಟ್ ಫೀಲಿಂಗ್ ಇದೆ, ಜೊತೆಗೆ ಹೌಸ್ಫುಲ್ ಶೋಸ್ಗಳು ಹೋಗ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀವಿ? ಐ ಆಮ್ ವೆರಿ ಹ್ಯಾಪಿ ಸರ್. ಆ್ಯಂಡ್ ಈ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇರೋದು ಐ ಥಿಂಕ್ ಎಲ್ಲರ ಬ್ಲೆಸ್ಸಿಂಗ್ಸ್ ಇರ್ಬೋದು, ನಿಮ್ಮಂಥವ್ರ ಸಪೋರ್ಟ್ ಇರ್ಬೋದು, ಮೇಲೆ ಕೂತಿರೋ ನನ್ನ ತಾಯಿ ಆಶೀರ್ವಾದ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಫಾಸ್ಟ್ ಫೀಲಿಂಗ್ ಅಂತ ನೀವೇನು ಹೇಳ್ತೀರಿ, ಇದನ್ನು ನೋಡೋದಕ್ಕೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು, ಪ್ರತಿ ಕಲಾವಿದರು ಸಿನಿಮಾ ಮಾಡೋದು. ಆ್ಯಂಡ್ ಅವ್ರುಗಳ ಮಧ್ಯೆ ನೋಡಬೇಕು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನಾನು ವೀಡಿಯೋಸಲ್ಲಿ ನೋಡ್ತಾ ಇದ್ದೆ, ಥಿಯೇಟ್ರಲ್ಲಿ ಬರ್ತಾ ಇರೋ ರೆಸ್ಪಾನ್ಸ್. ಇದನ್ನು ಒಂದ್ಸತಿ ನೋಡೋಣ, ಅದಕ್ಕೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ನಾನು ಇವತ್ತು. ಆ್ಯಂಡ್ ಅಫ್ಕೋರ್ಸ್ ದ ಎಂಟೈರ್ ಮ್ಯಾಕ್ಸ್ ಟೀಮ್ ಇತ್ತು, ಫ್ಯಾಮಿಲಿ ಇತ್ತು, ಎಲ್ಲರೂ ಫ್ಯಾಮಿಲೀಸ್ ಇತ್ತು. ಇಟ್ ವಾಸ್ ವೆರಿ ನೈಸ್. ಇಟ್ಸ್ ಎ ಗ್ರೇಟ್ ಫೀಲಿಂಗ್.
ನೀವು ಇದನ್ನು ಕೇಳ್ತಾ ಇರೋದೇ ನನಗೆ ಖುಷಿ ಆಗೋದು. ಅಟ್ಲೀಸ್ಟ್ ನಿಮಗೆ ಸಿನಿಮಾ ಇಷ್ಟ ಆಗಿದೆ ಅಂತ ಅರ್ಥ. ಅಂಥ ಒಂದು ಕತೆ ಪ್ರಯತ್ನದಲ್ಲಿ ಡೈರೆಕ್ಟರ್ 100% ಇರ್ತಾರೆ. ಇವಾಗ ಅವ್ರೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್, ಅವರು ಇರ್ತಾರೆ. ಸೊ ಬರೀತಾರೆ ಅಂತ ಅಂದ್ಕೊಳ್ಳೋಣ. ಅರೆ ಈಗ ಒಬ್ಬ ನಿರ್ದೇಶಕ ಅವರು ಮ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟು ಸಿನಿಮಾ ಮಾಡೋಕ್ಕೆ ಹೋದವ್ ನಾನು. ಅವಾಗಲೇ ನಂಬಿದ್ದೀನಿ. ಈಗ ಮಾಡೋದಲ್ಲೇ ಇರ್ತೀವ ಹೇಳಿ. I have believed him long back, even before we started the shoot. So believing for a prequel or a sequel goes out of the way. I will do it. ಸರ್, ಪ್ರಿಯಾ ಮೇಡಮ್ ಸೆಕೆಂಡ್ ಟೈಮ್ ಈ ಥಿಯೇಟ್ರಿಗೆ ಬಂದು ಮತ್ತೆ ನಿಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರು. ಸೊ ಅವ್ರು ಎಷ್ಟು ಖುಷಿಯಾಗಿದ್ರು? ಖುಷಿ ಆಗಿದ್ದಕ್ಕೆ ಸೆಕೆಂಡ್ ಟೈಮ್ ಬಂದಿದ್ದು. ಸಾರಿ ಸರ್, ಈಗ ಮಗಳು ಸಿನಿಮಾ ನೋಡಿದಾಗ ಹೊಗಳಲ್ಲ ಅಂತ ಹೇಳಿದ್ರಿ ನೀವು, ಕ್ರಿಟಿಕ್ಸೇ ಜಾಸ್ತಿ ಕೊಡೋದು ಅಂತ. ಈ ಸಿನಿಮಾದಲ್ಲಿ ಯಾವುದಾದ್ರೂ ಆ ಥರ ಪ್ರಯತ್ನ ಆಯಿತು ಸರ್? ಇಲ್ಲ, ಹೊಗಳ ಅಂತ ಹೇಳಿನಮ್ಮ. ಯಾವುದಕ್ಕೆ ಹೊಗಳಬಾರ್ದು, ಅದಕ್ಕೆ ಅವ್ರು ಅನಾವಶ್ಯಕ ಅಯ್ಯೋ ಅಪ್ಪನ ಫಿಲ್ಮ್ ಅಂದ್ಕೊಂಡು ಅಷ್ಟೆಲ್ಲ ಮಾತಾಡಲ್ಲ. ಅವರು ಮುಖದ ಮೇಲೆ ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೆ. ದಿಸ್ ಫಿಲ್ಮ್ ಶಿ ಈಸ್ ಆಲ್ರೆಡಿ ಸೀನ್ ಇಟ್ 3 times ಆ್ಯಂಡ್ ಶಿ ಲವ್ಡ್ ಇಟ್. ಆ್ಯಂಡ್ ಅವ್ರು ಹಾಡಿದ್ದು ಅವರಿಗೆ ಸರ್ಪ್ರೈಸಾಗಿ ಇಟ್ಟಿದ್ದೆ ನಾನು. ಸೊ ಶಿ ಲವ್ಡ್ ಇಟ್. ಸರ್, ಈ ಥರ ಸಿನಿಮಾಗಳು ಸಕ್ಸಸ್ಫುಲ್ ಆಗಿ ಅಂದರೆ ಈಗ ಹೋಗ್ತಾ ಇದ್ದಾಗ ಡಿಸ್ಟಿಕ್ ಹೋಗೋದು, ಫ್ಯಾನ್ಸ್ಗಳನ್ನ ಮೀಟ್ ಮಾಡೋದು, ಅಲ್ಲಿ ಹೋಗಿ ಮೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ ಥರ ಪ್ಲಾನಿಂಗ್ ಇದೆಯಾ ಸರ್? ಅಂದರೆ ವಿ ಹ್ಯಾವ್ ಟು ಸಿಟ್ ಸರ್. ಇವಾಗ 1 step ಅಟ್ ಅ ಟೈಮ್ ಅಂತ ನಾವೇನು ಹೇಳ್ತೀವಿ. ಐ ಥಿಂಕ್ 1 step ವಾಸ್ ದ ಫಸ್ಟ್ ವೀಕ್. ಇವರೇ ಒಂಚೂರು ಮೈಕ್ ಕೆಳಗಿದೆ. 1 step ಅಟ್ ಅ ಟೈಮ್ ಅಂತ ಇದೆ. ಸೊ ಈಗ ಸೆಕೆಂಡ್ ವೀಕ್ ಏನು ಮಾಡಬೇಕು, ಐ ಥಿಂಕ್ ದ ಟೀಮ್ ಇಸ್ ಡಿಸೈಡಿಂಗ್. ಟೀಮ್ ಏನು ಡಿಸೈಡ್ ಮಾಡ್ತಾರೋ ಅವ್ರ ಒಟ್ಟಿಗೆ ಮಾಡೋಣ. ನಾವು ಸರ್, ಉತ್ತರ ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಒಂದ್ಸರಿ ನೀವು ಆ ಕಡೆ ಬರ್ಬೇಕನ್ನೋ ನನ್ನ ಆಸೆ. ಎಷ್ಟು ಸಲ ಬಂದಿದ್ದೀವಿ, ಬಂದಾಗ ನೀವೇ ನಮ್ಮನ್ನು ನೋಡಿಲ್ಲ ಕರೆಕ್ಟಾಗಿ. ಫಿಲಮ್ ರಿಲೀಸ್ ಆಗಿದೆಲ್ಲ, ಒಂದ್ಸರಿ ಬರ್ತೀವಿ. ಅಫ್ಕೋರ್ಸ್ ಸರ್, ಇವಾಗ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರೆ 1-2 ಭಾಗ ಅಂತಲ್ಲ, ಸುಮಾರು ಕಡೆ ಹೋಗಬೇಕಾಗುತ್ತೆ. ಅದನ್ನು ಪ್ಲ್ಯಾನ್ ಮಾಡ್ತಾರೆ, ಟೀಮ್ ಪ್ಲ್ಯಾನ್ ಮಾಡಿದ್ರೆ. ಐ ವಿಲ್ ಸಿ. ಉತ್ತರ ಕರ್ನಾಟಕ ಏನೇ ಅಂದ್ರೂ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ನೀವು ಏನೇ ತೊಗೊಳಕ್ಕೆ ಹೋದ್ರು ಎಲ್ಲ ಕರ್ನಾಟಕ ಸರ್. ಕರ್ನಾಟಕದಲ್ಲಿ ಇರೋವರೆಗೂ ಎಲ್ಲ ಊರು ನಮ್ಮದೇ. ನಿಮಗೆ ಆದಂಥ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಬಯಸ್ತಾರೆ ಸರ್ ನಿಮ್ಮನ್ನ ನೋಡಬೇಕು ಅಂತ. ಖಂಡಿತ ಹೋಗ್ತೀನಿ ಸರ್. ಮೊನ್ನೆ ಎಲೆಕ್ಷನ್ ಅಂತ ಬಂದಾಗಲೂ ಐ ಥಿಂಕ್ ಲಾಸ್ಟ್ ಇಯರ್ ಅದೊಂದು ಆಪರ್ಚುನಿಟಿ ಆಯಿತು ಆ್ಯಕ್ಚುಲಿ ಎಲ್ಲರನ್ನು ಭೇಟಿ ಮಾಡೋಕ್ಕೆ, ಎಲೆಕ್ಷನ್ ಅನ್ನೋ ಒಂದು ಹೆಸರಲ್ಲಿ. ಆ್ಯಂಡ್ ಈಗ ಸಿನಿಮಾ ಹೆಸರಲ್ಲಿ ಐ ಥಿಂಕ್ ಐ ವಿಲ್ ಗೋ ನಾವು. ಅದನ್ನ ಒಂದ್ಸರಿ ಟೀಮ್ ಹೊತ್ತು ಕುತ್ಕೊಂಡು ಮಾತಾಡೋಣ. ಅವೈಲಬಿಲಿಟೀಸ್ ಆ್ಯಂಡ್ ಎಲ್ಲ ಇವತ್ತಿನ ಪರಿಸ್ಥಿತಿಗಳಲ್ಲಿ ತುಂಬ ಅದಕ್ಕೆ ಪ್ರೋಟೋಕಾಲ್ಸ್ ಇದೆ, ಪರ್ಮಿಷನ್ಸ್ ಇದೆ, ಅದೆಲ್ಲ ತೊಗೊಂಡು ಹೋಗಬೇಕಾಗುತ್ತೆ. ಈಗ ಏನಾಗುತ್ತೆ, ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಇನ್ವಾಲ್ವ್ ಆಗಿರೋದೇ ರಾಜಕೀಯ ಅಂತ ಇನ್ವಾಲ್ವ್ ಆದಾಗ ಏನಾಗುತ್ತೆ, ಎಲ್ಲ ಪರ್ಮಿಷನ್ಸ್ ಆಟೋಮೆಟಿಕ್ ಆಗೋಗ್ತವೆ. ಈಗ ನಾವುಗಳು ಹೋಗ್ಬೇಕು ಅಂದ್ರೆ ಏನೇನು ಅಡಚಣೆಗಳು ಬರ್ತಾವೆ ಗೊತ್ತಿಲ್ಲ. ಅದನ್ನೆಲ್ಲ ದಾಟ್ಕೊಂಡು ಒಂದೆಲ್ಲರೂ ಭೇಟಿ ಮಾಡೋಕ್ಕೆ ಹೋಗ್ಬೇಕಾಗುತ್ತೆ. ಕಿಚ್ಚನ ಬುದ್ಧಿಮಾತು ಅಂತ ಹೇಳಿದ್ರೆ ಬಿಗ್ ಮನೆಯಲ್ಲಿ ಸಾಕಷ್ಟು ಜನ ಫಾಲೋ ಮಾಡ್ತಾರೆ, ಅದನ್ನ ಕೇಳ್ಬಿಟ್ಟು ಬದಲಾಗಿರೋದು ಉಂಟು. ಸೊ ಆದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ಒಂದು ಮಾತಿಂದ ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ. ಸ್ಟಾರ್ಸ್ ಫ್ಯಾನ್ಸ್ ವಾರ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಸೊ ಅವ್ರುಗಳಿಗೆ ಬುದ್ಧಿಮಾತು ಅಂತ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸುದೀಪ್? ನಾವು ಹೇಳೋದ್ರಿಂದ ಅವ್ರು ಕೇಳೋ ಹಾಗಿದ್ರೆ ಪ್ರತಿ ಆ್ಯಕ್ಟರು ಅವ್ರ ಫ್ಯಾನ್ಸ್ಗಳು. ಇವಾಗ ಇನ್ನೊಂದು ಹೇಳ್ತೀನಿ, ವಾರ್ ಅಂತ ನೀವೇನು ಹೇಳ್ತೀರಿ, ಐ ಥಿಂಕ್ ದಟ್ ಆರ್ ಆಲ್ ವೆರಿ ಸೂಪರ್ಫಿಷಿಯಲ್. ಬಿಕಾಸ್ ಯಾರ ಹೆಸರಲ್ಲೋ ಯಾರೋ ಓಪನ್ ಮಾಡ್ತಾರೆ, ಅದು ನಮ್ಗಳ ಫ್ಯಾನ್ಸೇ ಮಾಡ್ತಾ ಇದ್ದಾರೆ, ಅವ್ರಗಳ ಫ್ಯಾನ್ಸೇ ಮಾಡ್ತಾ ಇದ್ದಾರೆ ಅಂತ ಬರೋಲ್ಲ. ಯಾರೋ ತಂದು ಹಾಕಕ್ಕೆ ಯಾರೋ ಮಾಡ್ಬೋದು. ಯು ಡೋಂಟ್ ನೋ. ಸೊ ಐ ಥಿಂಕ್ ಈ ಕ್ಲೀನಿಂಗ್ ಅಪ್ ನೀವೇನು ಹೇಳ್ತಾ ಇದ್ದೀರಿ, ದಿಸ್ ಹ್ಯಾಸ್ ಟು ಕಮ್ ಇಂಡಿವಿಜುವಲಿ ಮ್ಯಾಮ್. ಐ ಥಿಂಕ್ ಪ್ರತಿಯೊಬ್ಬರಿಗೂ ಅವ್ರಿಗೆ ಬರಬೇಕಾದದ್ದು ಅದು ದಟ್ ಬೇಡ ಕೆಲವು ಅಂತ ಅಷ್ಟೇ. ಸಿನಿಮಾ ಇದೊಂದು ನಮ್ಮ ಕಾನ್ಸಂಟ್ರೇಷನ್ ಇದೆ, ಸಿನಿಮಾ ಮಾಡಬೇಕು ಅನ್ನೋ ಕಾನ್ಸಂಟ್ರೇಷನ್ ಇದೆ. ಪ್ರತಿಯೊಬ್ಬ ಕಲಾವಿದನಿಗೂ ಅದೇ ಇರೋದು. ಮಿಕ್ಕಿದ್ದು ಏನಾಗುತ್ತೆ, ನಿಮ್ಮಂಥವರೆಲ್ಲ ಜವಾಬ್ದಾರಿ ತೊಗೊಂಡು ಬುದ್ಧಿ ಹೇಳ್ಬಿಟ್ಟು ಬುದ್ಧಿ ಕಲಿಸಿ. ಅದ್ರ ಜೊತೆಗೆ ನಿಮ್ಮಲ್ಲೂ ಕೆಲವು ಹೆಡ್ಲೈನ್ಸ್ಗಳು ಹುಷಾರಾಗಿ ಹಾಕಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ಯಾನ್ ವಾರ್ಸ್ ಸ್ಟಾರ್ಟ್ ಆಗೋದು ನಿಮ್ಗಳ ಟೈಟಲಿಂದ. ಸ್ವಲ್ಪ ಅದು ಕೆಲವರೇ ತಗೊಳ್ಳಿ. ನಾನು ಇವಾಗ ನೋಡಿ, ಅಲ್ಲೂ ನೀವು ಎಷ್ಟು ಪ್ರೊಟೆಕ್ಟಿವ್ ಆಗಿದ್ದೀರಾ ಅಂದರೆ ಕೆಲವರು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಮೆಟಫಾರಿಕ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಏನಾಗುತ್ತೆ, ಇಲ್ಲಿರೋ ವಾಹಿನಿಗಳಲ್ಲಿ ಎಷ್ಟೊಬ್ಬರು ನಾನು ತುಂಬ ಗೌರವ ಕೊಡೋವಂಥವ್ರು, ಅವರು ನಮಗೆ ಗೌರವ ಕೊಡೋವಂಥವ್ರು. ನಾವು ಇವತ್ತರೆಗೂ ಭೇಟಿಯಾದಾಗ ಪರಸ್ಪರವಾಗಿ ಒಳ್ಳೊಳ್ಳೆ ಮಾತುಗಳೇ ಮಾತಾಡಿದ್ದೀವಿ. ಅಲ್ಲಿ ಇಲ್ಲಿ ಬರ್ತವೆ, ಬಟ್ ಅಲ್ಲಿ ಬರೋದನ್ನ ನೀವುಗಳೇ ಕ್ಲೀನ್ ಮಾಡ್ಬೋದಲ್ಲ. ನಿಮ್ಮ ಸಂಪರ್ಕದಲ್ಲಿದ್ದಾರೆ ಎಲ್ಲರೂ. ಅಲ್ಲಿಂದ ಏನಾಗುತ್ತೆ, ಒಂದು ಫ್ಯಾನ್ ವಾರ್ ಅಂತ ಸ್ಟಾರ್ಟ್ ಆಗೋದು ಅಲ್ಲಿಂದನೇ ಅಲ್ವಾ. ಯಾವುದೋ ರಾಂಗ್ ಹೆಡ್ಲೈನ್ಸು ರಾಂಗ್ ಬಂದಾಗ ಇವತ್ತು ನಾನು ನಿನ್ನೆ ಪ್ರೆಸ್ ಮೀಟಿಂಗಲ್ಲಿ ಕೂತ್ಕೊಂಡು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ ಅಂತಂದರೆ, ಇಂಡಸ್ಟ್ರಿ ಇಸ್ ರಿಯಲಿ ಸಫರಿಂಗ್. ಸೊ ಇಂಡಸ್ಟ್ರಿ ಮೇಲೆ ಬರಬೇಕು ಅಂದರೆ ನಿಮ್ಮೆಲ್ಲರೂ ಸಹಕಾರ ಬೇಕಾಗುತ್ತೆ, ನಾವು ಮಾತ್ರ ಅಲ್ಲ. ಆ್ಯಂಡ್ ಐ ಬೀಯಿಂಗ್ ವೆರಿ ಆನೆಸ್ಟ್, ಐ ಬೀಯಿಂಗ್ ವೆರಿ ಆನೆಸ್ಟ್ ವಿತ್ ಮೈ ವರ್ಡ್ಸ್. ನಾನು ಇದನ್ನು ಯಾವ ಅಹಮ್ಮಲ್ಲಿ ಮಾತಾಡ್ತಾ ಇಲ್ಲ. ಸಮ್ಟೈಮ್ಸ್ ಇಟ್ ಲುಕ್ಸ್ ವೆರಿ ನಾಟ್ ಓಕೆ. ಐ ಮೀನ್ ಅದು ಹೇಳೇ ಇರಲ್ಲ, ಅದನ್ನು ತೊಗೊಂಡೋಗಿ ಅದಕ್ಕೆ ಸೃಷ್ಟಿ ಕೊಡೋದು ತಪ್ಪಾಗುತ್ತಲ್ಲ. ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಆ್ಯಂಡ್ ಅಫ್ಕೋರ್ಸ್ ನಾನು ನನ್ನ ಫ್ಯಾನ್ಸಿಗೆ ಹೇಳಬಲ್ಲೆ, ಬೇರೆ ಹೀರೋಗಳ ಬಗ್ಗೆ ಆಗಲಿ
ನನ್ನ ಸಹ ಕಲಾವಿದರು ಎಲ್ಲರೂ ಅವ್ರು ಯಾರ ಬಗ್ಗೆನೂ ಏನಾರು ಮಾತಾಡೋದು ಟಾಂಟ್ ಕೊಡೋದು ಬೇಡಿ. ನಮ್ಮ ಸಿನಿಮಾನ ಹೊಗಳ್ಬೇಕಾ, ಡೈರೆಕ್ಟಾಗಿ ನಮ್ಮ ಸಿನಿಮಾನ ಹೊಗಳಿ, ಯಾರಿಗೋ ಕಂಪೇರ್ ಮಾಡ್ಕೊಂಡು ಹೊಗಳೋದು ಬೇಡ. ಯಾಕಂದರೆ ಪ್ರತಿಯೊಬ್ಬರು ಆ್ಯಕ್ಚುಲಿ ಎಲ್ಲರೂ ನಮ್ಮ ಮನೆಗೆ ಬಂದು ಹೋಗ್ತಾರೆ, ಎಲ್ಲರೂ ನನ್ನ ಸ್ನೇಹಿತರೆ. ಸೊ ಅದು ಬೇಡ ಅಂತ ನಾನು ನನ್ನ ಫ್ಯಾನ್ಸಲ್ಲಿ ಕೇಳ್ಕೊಂಬರಲೆ. ಮಿಕ್ಕಿದ ಫ್ಯಾನ್ಸ್ನ ಅವ್ರವ್ರ ಹೀರೋಗಳು ನೋಡ್ಕೊಬೇಕು. ಥ್ಯಾಂಕ್ ಯು ಸರ್. ಒಳ್ಳೆ ಸಿನಿಮಾ ಕೊಡಿದ್ರಿ. ಇಯರ್ ಎಂಡಲ್ಲಿ ಹೊಸ ವರ್ಷ ಬೇರೆ ಬರ್ತದೆ, ವಿಶಸ್ ಒಂದು ಇರಲಿ ಎಲ್ಲರಿಗೂ. ಐ ಮೀನ್ ಇಲ್ಲಿರೋ ಎಲ್ಲರಿಗೂ ಅಷ್ಟೇ. ಐ ವಿಶ್ ಆಲ್ ಆಫ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ 2025 ನಿಮಗೆಲ್ಲರ ಮುಖಗಳ ಮೇಲೆ ಒಳ್ಳೆ ನಗು ತರೋಕ್ಕೆ ಸಾಕಷ್ಟು ಕಾರಣಗಳು ಸಿಗಲಿ ಅಂತ ಹೇಳ್ಕೊತೀನಿ. ಆ್ಯಂಡ್ ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇ, ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಳ್ಳೆ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ಪ್ರೋತ್ಸಾಹ ಕೊಡಿ. ಪ್ರತಿಯೊಬ್ಬರು ಹೊಸ ಕಲಾವಿದರಿಗೂ ತುಂಬ. ಆ್ಯಂಡ್ ಅವರೆಲ್ಲ ಹೊಸ ಪ್ರತಿಭೆಗಳು ನಮ್ಮ ಕನ್ನಡದವರು, ಅವರಿಗೆ ಕನ್ನಡ ಬಿಟ್ಟರೆ ಬೇರೆ ಏನೂ ಬರಲ್ಲ. ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ನಿಮ್ಮ ಕೈಯಲ್ಲಿ ನೀವು ಮಾಡಿದಿರಿ ಎಲ್ಲರೂ ಪಾಪ. ಬಟ್ ಆಸ್ ಮಚ್ ಆಸ್ ಪಾಸಿಬಲ್ ಯು ಆಲ್ಸೋ ಸಪೋರ್ಟ್ ಆಲ್ ಆಫ್ ಯು. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಆಲ್. ನಿಮ್ಮ ಆ್ಯಕ್ಚುಲಿ ಪಬ್ಲಿಸಿಟಿ ಜಾಸ್ತಿ ಆಗೇ ಇರಲಿಲ್ಲ ಮ್ಯಾಕ್ಸಿಗೆ. ಐ ಥಿಂಕ್ ದ ಲಾಸ್ಟ್ 3 days ಐ ಸ್ಟಾರ್ಟ್ ಫಾರ್ ಇಂಟರ್ವ್ಯೂಸ್. ತುಂಬ ರೀಚ್ ಮಾಡಿಸಿದ್ರಿ ಎಲ್ಲರೂ. ಸೊ ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವು ಬೇರೆ ಲ್ಯಾಂಗ್ವೇಜಸ್ ನಟರ ಜೊತೆ ಒಂದು ಫ್ರೆಂಡ್ಶಿಪ್ ಹೊಂದಿರೋದ್ರಿಂದ ಸೊ ಬೇರೆ ಯಾರೆಲ್ಲ ನಾನಿಯವರಾಗಿರ್ಬೋದು, ಚರಣ್ ಅವರಾಗಿರ್ಬೋದು, ಯಾರಾದ್ರೂ ಸಿನಿಮಾ ನೋಡಿ ಹೇಳಿದಾರ? ಸರ್ ನಾನು ತುಂಬ ಜನ ನೋಡಿದ್ದಾರೆ ಅಂತಂದೆ. ಏನಾಗುತ್ತೆ, ನಾನು ಮಾತಾಡೋದ್ರಲ್ಲಿ ನಾನು ಪಬ್ಲಿಸಿಟಿಗೋಸ್ಕರ ತೋರಿಸ್ದೆ ಅಂತ ಆಗುತ್ತೆ. ಓಕೆ, ನಾನು ಅದನ್ನು ಮಾಡೋಕ್ಕೆ ಹೋಗಲ್ಲ. ನಮ್ಮಲ್ಲೇ ಕೆಲವ್ರು ನೋಡಿದ್ದಾರೆ, ಅವ್ರುಗಳು ಇನ್ನೂ ಯಾರೂ ಟ್ವೀಟ್ ಮಾಡಿಲ್ಲ. ಸೊ ನಾನೇನು ಹೇಳ್ತಾ ಇದ್ದೀನಿ, ಇದು ಯಾವುದು ಬಲವಂತವಾಗಿ ಆಗಬಾರ್ದು. ಅವ್ರ ಮನಸ್ಸಿಗೆ ಬಂದು ಮಾಡಬೇಕು. ನನ್ನ ಮನಸ್ಸಿಗೆ ಬಂದಾಗ ಯಾವ್ಯಾವ ಸಿನಿಮಾ ನೋಡಬೇಕು, ಪ್ರೀತಿಯಿಂದ ಹೇಳಬೇಕು, ನಾನು ಹೇಳಬಲ್ಲೆ. ಎಲ್ಲರೂ ಕರೆ ಮಾಡಿದ್ದಾರೆ ಸರ್. ಅಷ್ಟು ಸಂಪರ್ಕ ಅಂತೂ ಎಲ್ಲರೊಟ್ಟಿಗಿದೆ. ಎಲ್ಲರೂ ಕರೆ ಮಾಡಿದ್ದಾರೆ. ಆ್ಯಂಡ್ ನನಗೆ ಬೇಕಾಗಿರೋದು ನನ್ನ ಸಿನಿಮಾ ಇಷ್ಟಪಟ್ಟರು, ಅವರು ಎಲ್ಲರೂ ಶ್ರಮ ಇಷ್ಟಪಟ್ಟರು. ದಟ್ಸ್ ವಾಟ್ ಐ ವಾಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ಸರ್.